ರೇಖಾ ಅಡುಗೆಗೆ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋರಿಗೆ ಅವರೆಕಾಳಿನ ಉಪ್ಪಿಟ್ಟು. ಅವರೆಕಾಳು ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಅದರಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡೋಣ. ಮೊದಲಿಗೆ ಅವರೆಕಾಳು, ಈರುಳ್ಳಿ, ಕೊತ್ತಂಬರಿ, ರವೆ, ಹಸಿರು ಮೆಣಸಿನಕಾಯಿ, ಕ್ಯಾರೆಟ್, ಸಾಸಿವೆ, ಕಡಲೆಬೇಳೆ, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ 2 ಟೇಬಲ್ ಸ್ಪೂನ್. ಈಗ ಮೊದಲಿಗೆ ಒಂದು ಪಾತ್ರೆಗೆ 1 ಲೋಟ ರವೆಗೆ 2 ಲೋಟ ನೀರು ತಗೊಂಡಿದ್ದೀನಿ. ಅದಕ್ಕೆ ಅವರೆಕಾಳು ಹಾಕಿ ನಂತರ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿ ಎತ್ತಿಟ್ಕೊಳ್ಳಿ. ನಂತರ ಅದೇ ಸ್ಟವ್ ಮೇಲೆ ಒಂದು ಬಾಣಲಿಗೆ ರವೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅತಿಯಾಗಿ ಗೋಲ್ಡನ್ ಕಲರ್ ಆಗಿ ಫ್ರೈ ಮಾಡಬೇಡಿ. ಒಂದು ಮೀಡಿಯಮ್ ಅದಕ್ಕೆ ಬರಬೇಕು. ಈಗ ಇದನ್ನು ಎತ್ತಿಟ್ಕೊಳ್ಳಿ. ನಂತರ ಒಂದು ಬಾಣಲಿ ಇಡಿ. ಬಾಣಲಿಗೆ 2 ರಿಂದ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಇದಕ್ಕೆ ನೀವು ತುಪ್ಪ ಬೇಕಾದ್ರೂ ಸೇರಿಸ್ಕೋಬೋದು, ಟೇಸ್ಟ್ ಆಗಿರುತ್ತೆ. ಈಗ ಸಾಸಿವೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕಾದರೆ ಉದ್ದಿನ ಬೇಳೆ ಹಾಕೋಬೋದು, ಕಡಲೆ ಬೀಜನೂ ಹಾಕೋಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದ್ಸರಿ. ಕಡಲೆಬೇಳೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ, ಇಲ್ಲಾಂದರೆ ಅದು ಹಂಗೆ ಇರುತ್ತೆ, ಚೆನ್ನಾಗಿರಲ್ಲ. ಈಗ ಇದಕ್ಕೆ 4 ರಿಂದ 5 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ 1 ಮೆಣಸಿನ್ಕಾಯಿ ಹಾಕ್ಬೋದು. ಈಗ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿನೇ ಹೆಚ್ಚಾಗಿ ಹಾಕ್ಕೊಳ್ಳಿ. ಕರಿಬೇವು ಹಾಕಿದ್ದೀನಿ. ಕ್ಯಾರೆಟ್ ತುರಿ 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ತರಕಾರಿನೂ ಯೂಸ್ ಮಾಡ್ಬೋದು, ಆದರೆ ವಿಶೇಷವಾಗಿ ಅವರೆಕಾಳು ಉಪ್ಪಿಟ್ಟು ಮಾಡೋದ್ರಿಂದ ನಾನು ತರಕಾರಿ ಆ್ಯಡ್ ಮಾಡಿಲ್ಲ. ಕ್ಯಾರೆಟು ಕಲರ್ ಆಗಿರುತ್ತೆ ಅಂತ ಕ್ಯಾರೆಟ್ ಯೂಸ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಮೊದಲಿಗೆ ಬೇಯಿಸಿಟ್ಟಿರುವ ಅವರೆಕಾಳು ಮತ್ತು ಅದ್ರ ನೀರು ಹಾಕ್ತಾಯಿದ್ದೀವಿ. ಈರುಳ್ಳಿ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡ್ರಿ. ಉಪ್ಪಿಟ್ಟಲ್ಲಿ ಈರುಳ್ಳಿ ಸ್ವಲ್ಪ ಕ್ರಂಚಿಯಾಗಿದ್ದರೆ ತಿನ್ನೋಕ್ಕೆ ಟೇಸ್ಟ್ ಆಗಿರುತ್ತೆ. ಈಗ ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಒಂದು ಸರಿ ಕುದಿಯೋಕ್ಕೆ ಬಿಟ್ಬಿಡಿ. ಇದನ್ನು ಮುಚ್ಚಳ ಹಾಕಿ 1-2 ನಿಮಿಷ ಹಾಗೆ ಬಿಡಿ. ಈಗ ನೋಡೋಣ, ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಮತ್ತೆ ನೀವು ಬೇಕಾದರೆ ನೋಡಿ, ಇವಾಗ ಹುರಿದಿಟ್ಟಿರುವ ರವೆ ಹಾಕ್ತಾ ಇದ್ದೀನಿ. ರವೆ ಹಾಕೋವಾಗ ಒಂದು ಸೌಟಲ್ಲಿ ಅದನ್ನು ತಿರುಗಿಸ್ತಾ ಇದ್ದರೆ ರವೆ ಗಂಟಾಗೋದಿಲ್ಲ. ದಪ್ಪ ರವೆ ಆದರೆ ಹಂಗೆ ಹಾಕೋಬೋದು. ಸಣ್ಣ ರವೆಯಿಂದ ಇದು ತಿರುಗಿಸ್ತಾ ಇರಬೇಕು. ಇದಕ್ಕೆ ನೀವು ಸಾಲ್ಟ್ ಬೇಕಂದರೆ ಟೆಸ್ಟ್ ಮಾಡಿ ಮತ್ತೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಹಾಗೆ 2 ನಿಮಿಷ ಆಗಿಬಿಡಿ. ಈಗ ನಂತರ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸರಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಹೆಚ್ಚಾಗಿ ಹಾಕಿ, ಉಪ್ಪಿಟ್ಟಿಗೆ ಟೇಸ್ಟ್ ಆಗಿರುತ್ತೆ. ಇದನ್ನು 1-2 ನಿಮಿಷ ಮುಚ್ಚಳ ಹಾಕಿ ಬಿಟ್ಬಿಡಿ. ನೋಡಿ, ರೆಡಿಯಾಗಿದೆ ಅವರೆಕಾಳಿನ ಉಪ್ಪಿಟ್ಟು. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕೋಣ. ನೋಡಿದ್ರಲ್ಲ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ರೇಖಾ ಅಡುಗೆಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಹೊಸ ಥರದ ರೆಸಿಪಿಯೊಂದಿಗೆ ಬರುತ್ತೇನೆ. ಧನ್ಯವಾದಗಳು.